ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ನೀನ್ ಯಾಕೋ ಬಂದೆ ಇಲ್ಲಿಗೆ? ಕರೀದೆ ಬಂದವ್ರನ್ನ ಯಾವ್ದ್ರಲ್ಲಿ ಹೊಡಿತಾರೆ ಅಂತ ಗೊತ್ತೇನೋ? ಮೂರು ಬಿಟ್ಟವ್ರಿಗೆ ಅದೆಲ್ ಗೊತ್ತಿರುತ್ತೆ ಅನಿ. ಮೊದ್ಲು ಇವ್ರಿಗೆ ಆಚೆ ಹೋಗೋದಕ್ಕೆ ಹೇಳು. ಶುಭ ಕಾರ್ಯದಲ್ಲಿ ಇಂಥವ್ರು ಇರಬಾರ್ದು. ನನ್ನ ತಡೆದ್ರೆ ಚೆನ್ನಾಗಿರಲ್ಲ. ನನ್ಗೆ ಸೇರ್ಬೇಕಾಗಿರೋದನ್ನ ನಾನು ಕರ್ಕೊಂಡೇ ಇಲ್ಲಿಂದ ಹೋಗೋದು. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರಿ ಸರಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನೀನ್ ಬೇರೆ ಟೈಮಲ್ಲಿ ಬಂದಿದ್ರೆ ನಾನಿಷ್ಟು ಮಾತಾಡ್ತಾನೆ ಇರ್ಲಿಲ್ಲ. ಶುಭ ಕಾರ್ಯ ನಡೆಯುವಾಗ ಬಂದಿದ್ಯಾ, ಅದಕ್ಕೆ ಮಾತಲ್ಲೇ ಮುಗಿಸ್ತಾ ಇದ್ದೀನಿ. ಸುಮ್ನೆ ಕಿರಿಕ್ ಮಾಡ್ದೆ, ಇಲ್ಲಿಂದ ಹೋಗು. ಬಿಡೋ ಬಿಡೋ ಬಿಡೋ. ತಲೆ ಕೆಟ್ರೆ ನಾನ್ ಮನ್ಸನೇ ಅಲ್ಲ. ಯಾರೋ ನಿನ್ನ ಮನುಷ್ಯ ಅಂದಿದ್ದು? ನಿನ್ನ ಮನುಷ್ಯ ಅಂದವನಿಗೆ ಬುದ್ಧಿ ಇಲ್ಲೋ? ಈ ಪುಣ್ಯಾತ್ಮನ ಹೆತ್ತ ಮಹಾತಾಯಿ ಇವರೇ ಕಣೋ ಅನಿ. ಭವಾನಿ ಚಂದ್ರ ಅವರೇ, ಇವ್ ನಿಮ್ಮ ಮಗನ? ಅಯ್ಯೋ ನಿನ್ನ, ನನ್ನನ್ನೇ ಬೀದಿಲ್ ನಿಂತು ಹೊಡೆದಾಡೋದು, ಜಗಳ ಆಡೋದು ನಮ್ ಸಂಸ್ಕಾರ ಅಲ್ಲ. ಆದ್ರೆ ಮದ್ವೆ ಮನೆಗ್ ಬಂದು ಗಾಂಚಲಿ ತೋರ್ಸಿದ್ರೆ ತಲೆ ತಗ್ಸುವಂತ ವಂಶನೂ ನಮ್ದಲ್ಲ. ರಾಜ್ಗುರು ವಂಶ ನಮ್ದು. ಪ್ರೀತಿಯಿಂದ ಬಂದ್ರೆ ತಲೆ ಬಾಗ್ತೀವಿ, ಕೆಟ್ಟದ್ ಮಾಡ್ಲೇಬೇಕು ಅಂತ ಬಂದ್ರೆ ತುಳ್ದಾಕ್ತಿವಿ. ಏಯ್ ವಂಶದ ಬಗ್ಗೆ ದೊಡ್ಡದಾಗಿ ಕೊಚ್ಕೊಳ್ಬೇಡ್ವೋ. ಇನ್ನೊಬ್ಬನ ಹೆಂಡತಿನ ಕದ್ಕೊಂಡ್ ಬಂದು ಮದುವೆ ಆಗ್ತಿರೋ ಕೆಟ್ಟ ವಂಶ ನಿಮ್ದು. ನಿನ್ನ ಹೆಂಡತಿ ಅನ್ನೋ ಪದಕ್ಕೆ ಅರ್ಥ ಗೊತ್ತೇನೋ ನಿನ್ಗೆ? ಹೆಂಡತಿ ಅಂತ ಯಾರನ್ನ ಕರೀತಾರೆ ಅಂತ ಗೊತ್ತಾ ನಿನ್ಗೆ? ಹೆಂಡತಿ ಅಂತ ಹೆಂಡತಿ. ಹೆಣ್ಣಂದ್ರೆ ನೀನ್ ಹಾಕೊಂಡ್ ಬಿಚ್ಚಾಕೋ ಬಟ್ಟೆ ಅನ್ಕೊಂಡ್ಯಾ? ಬಲವಂತವಾಗಿ ಹೆಣ್ಣನ್ನ ಪಡ್ಕೋಬೇಕು ಅಂತಿದ್ದ ರಾವಣನೇ ನಾಶ ಆದ. ಹೆಣ್ಣನ್ನ ಆಸೆಯಿಂದ ನೋಡಿದ ಮಹಿಷಾಸುರ ತನ್ನ ಸಾವನ್ನ ತಾನೇ ತಂದ್ಕೊಂಡ. ಮೋಹಿನಿನ ಪಡ್ಕೋಬೇಕು ಅನ್ಕೊಂಡಿದ್ ಭಸ್ಮಾಸುರ ತಾನೇ ಭಸ್ಮ ಆದ. ಈಗಲ್ಲ ಕಣ, ಪುರಾಣ ಇತಿಹಾಸ ವೇದಗಳ ಕಾಲ, ಯಾವ ಕಾಲ ಬೇಕಾದ್ರೂ ತಗೋ. ಹೆಣ್ಣಿಗೆ ಅವಮಾನ ಮಾಡಿದವನು ಯಾವತ್ತೂ ಉದ್ಧಾರ ಆಗಿಲ್ಲ, ಆಗೋದೂ ಇಲ್ಲ. ಹೆಣ್ಣನ್ನ ಹೀನಾಯವಾಗಿ ಅವಮಾನಿಸಿ ಕೆಟ್ಟು ದೃಷ್ಟಿಯಿಂದ ನೋಡಿದ ಕೌರವ ತನ್ನ 100 ಜನ ತಮ್ಮಂದ್ರ ಜೊತೆ ಸಮಾಧಿ ಆದ. ಹೆಣ್ಣನ್ನ ಭೋಗದ ವಸ್ತು ತರ ನೋಡಿದ್ದ ದೇವೇಂದ್ರನೇ ಶಾಪ ಪಡ್ಕೊಂಡು ಬೀದಿ ಅಲಿವಾಗಾಯ್ತು. ಹೆಣ್ಣನ್ನ ಹೀನಾಯವಾಗಿ ಅವಮಾನಿಸಿ ಕೆಟ್ಟು ದೃಷ್ಟಿಯಿಂದ ನೋಡಿದ ಕೌರವ ತನ್ನ 100 ಜನ ತಮ್ಮಂದ್ರ ಜೊತೆ ಸಮಾಧಿ ಆದ. ಹೆಣ್ಣನ್ನ ಭೋಗದ ವಸ್ತು ತರ ನೋಡಿದ್ದ ದೇವೇಂದ್ರನೇ ಶಾಪ ಪಡ್ಕೊಂಡು ಬೀದಿ ಅಲಿವಾಗಾಯ್ತು. ಇದಕ್ಕಿಂತ ನಿಮಗಿನ್ಯಾರು ಹೇಳೋದಕ್ ಬರೋದಿಲ್ಲ. ಇದಕ್ಕೂ ಮೀರಿ ನೀವೇನಾದ್ರೂ ಆಟ ಆಡಿದ್ರೆ ಎಲ್ರೂ ಅವ್ರ ಕೈಯಲ್ಲಿ ಕಾಲಲ್ಲಿ ಇರೋದನ್ನ ತಗೊಂಡು ನಿಮಗ್ ಹಾಗೆ ಬಾರಿಸ್ತಾರೆ. ಈ ಸಿನಿಮಾ ಡೈಲಾಗ್ ಎಲ್ಲ ನಿನ್ನ ಹತ್ರನೇ ಇಟ್ಕೊಳ್ಳೆ. ಭವಾನಿ ಅವ್ರೆ, ಬೆರಳು ಮಾಡಿ ಮಾತಾಡಕ್ಕಿಂತ ಮೊದ್ಲು ಅವಳು ಯಾರು ಅನ್ನೋದನ್ನ ಮರಿಬೇಡಿ.
ಅನಿಕೇತ್, ನೀವು ಅಷ್ಟೇ. ಅಹಲ್ಯ ಯಾರು ಅನ್ನೋದನ್ನ ಮರಿಬೇಡಿ. ಅವಳು ನಮ್ಮನೆ ಸೊಸೆ. ಸೊಸೆನಾ ರೀ? ಸೊಸೆ ಅಂತ ಯಾರಿಗೆ ಹೇಳ್ತಾರಂತ ಗೊತ್ತೇನ್ರಿ? ಹುಟ್ಟಿದ ಮನೆ, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮಂದಿರನ್ನ ಬಿಟ್ಬಂದು ನಿಮ್ಮನೆಗ್ ದೀಪ ಬೆಳಗ್ತಾರ್ರಿ ಸೊಸೆ. ನೀವೆತ್ ಮಗನ್ನ ನಿಮ್ ನಂತರ ತಾಯಾಗಿ ಸಾಕ್ತಾರೆ ಆ ಸೊಸೆ. ಪ್ರೇಮಿಯಾಗಿ ಪ್ರೀತಿಸ್ತಾಳೆ, ಹೆಂಡತಿಯಾಗಿ ನೀವು ವಂಶನ ಉದ್ಧಾರ ಮಾಡ್ತಾಳೆ, ನಿಮ್ ಮನೆನ ಬೆಳಗ್ತಾಳೆ. ಅವಳಿಗ್ರಿ ಸೊಸೆ ಅನ್ನೋದು. ಸೊಸೆನ ಕೆಲ್ಸದವಳ ನೋಡೋ ಅತ್ತೆ ಯಾವತ್ತಿದ್ರು ಕತ್ತೆನೆ ಆಗ್ತಾಳೆ. ನಿಮ್ ಮನೆಗ್ ಬರೋ ಸೊಸೆನ ಪ್ರೀತಿ, ವಿಶ್ವಾಸ, ಗೌರವ ಕೊಟ್ಟು ಕಾಪಾಡಿದ್ರೆ ನಿಮ್ಮನ್ನ ತಲೆ ಮೇಲೆ ಇಟ್ಟು ಮರೆಸ್ತಾಳೆ. ನಾಳೆ ದಿನ ಕಾಯಿಲೆ ಬಿದ್ದು ನೀವು ಮೂಲೆ ಸೇರ್ಕೊಂಡ್ರೆ ನಿಮ್ಗೆ ಅನ್ನ ತಿನ್ಸೋದಕ್ಕೆ ನಿಮ್ ಮಗಳು ಬರಲ್ಲ. ಇಲ್ಲಿದ್ದಲ್ಲ ನಿಮ್ ಮಗ, ಅವನು ಬರಲ್ಲ. ಬರೋದ್ ನಿಮ್ ಸೊಸೆನೆ. ಸೊಸೆ ಅನ್ಬಿಟ್ರೆ ಆಗಲ್ಲ ಕಣ್ರಿ. ಮನೆಗ್ ಬರೋ ಸೊಸೆನ ಕಣ್ ರಪ್ಪೆ ತರ ನೋಡ್ಕೋಬೇಕು. ನಿಮ್ ಮಗ ದಾರಿ ತಪ್ಪಿ ಹೆಣ್ಮಕ್ಳನ್ನ ಬೋಗೋದೊಸ್ತು ತರ ನೋಡ್ತಿದ್ದಾನೆ ಅಂದಾಗ್ಲೇ ಕಾಲಲ್ಲಿರೋದು ಅಥವಾ ಮೂಲಲ್ಲಿರೋ ಪೊರ್ಕಿನ ತಗೊಂಡು ಹೊಡೆದು ಬುದ್ಧಿ ಕಲ್ಸಿದ್ರೆ ಇವತ್ತಿಗೆ ನೆಟ್ಟಿಗಾಗಿರ್ತಿದ್ದ. ಇವನನ್ನ ಸರಿ ದಾರಿಗೆ ತರೋದಕ್ಕೆ ಅಮಾಯಕ ಹಳ್ಳಿ ಹುಡುಗಿನ ಇವನಿಗೆ ಹೆಂಡತಿಯಾಗಿ ಕಟ್ಟೋದಕ್ಕೆ ನೋಡಿದ್ರಲ್ಲ, ಛೇ. ಏಯ್, ನಿನ್ನ ಬಾಸ್ನ ಕೇಳೋದಕ್ಕೆ ನಾವಿಲ್ಲಿಗೆ ಬಂದಿಲ್ಲ. ಅಫಿಷಿಯಲ್ ಆಗಿ ಅವಳು ನನ್ನ ಹೆಂಡತಿ. ನನಗೆ ಹೇಗ್ ಬೇಕೋ ಹಾಗಿರ್ತೀನಿ. ಅದು ನನ್ನ ಇಷ್ಟ ಕಣಲೆ. ಅವಳು ನನ್ನ ಹೆಂಡತಿ, ನನಗ್ ಬೇಕು ಅಷ್ಟೇ. ಇಲ್ಲ ಅಂದ್ರೆ ಪೊಲೀಸ್ನ ಕರ್ಕೊ ಬರ್ತೀನಿ. ಹೇಯ್, ಇಷ್ಟೊತ್ತು ಅನಿಕೇತು ಪ್ರೀತಿಯಿಂದ ನಿಮ್ಗೆ ಬುದ್ಧಿ ಮಾತು ಹೇಳಿದಾನೆ. ಆ ಬುದ್ಧಿ ಮಾತು ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ಹೇಳ್ತೀನಿ. ಏನ್ರಿ ಏನ್ರಿ ಕೇಸ್ ಕೊಡೋದು ನೀವು? ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಮದ್ವೆ ಆಗಿದ್ 3 ಗಂಟೆಗೆ ನಿಮ್ ಮದ್ವೆ ಮುರಿದ್ ಬಿತ್ತು ಅಂತ ಪೊಲೀಸ್ ಗೊತ್ತಾದ್ರೆ ಅದೇ ಪೊಲೀಸರು ಲಾಠಿ ಬೂಟು ತಗೊಂಡು ನಿಮ್ನ ಒದ್ದು ಒಳಗ್ ಹಾಕ್ತಾರೆ. ನೀವಿಬ್ರು 3 ವರ್ಷ ದೂರ ಇದ್ದೀರಾ ಅಂತ ಕಾನೂನು ಗೊತ್ತಾದ್ರೆ ಸಾಕು, ಆ ಮದ್ವೆ ಅಂತಾನೆ ಅನ್ಸ್ಕೊಳಲ್ಲ. ನಿಮ್ಮಂಥ ಸೈಕೋ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸಾಕು, ಬರೀ ನೀವಷ್ಟೇ ಅಲ್ಲ, ನಿಮ್ಮಮ್ಮನೂ ಜೈಲಿಗೆ ಹೋಗ್ತಾರೆ. ಕಂಪ್ಲೇಂಟ್ ಕೊಡೋದಾ? ಹ, ನಿಮ್ ಬಗ್ಗೆ ನಿಮ್ಮಮ್ಮನ ಬಗ್ಗೆ ಕಂಪ್ಲೇಂಟ್ ಕೊಡೋದಾ? ಮೀರಾ, ನೀನೇ ಗಂಟು ನೋವು ಮಾಡ್ಕೋತೀಯ. ಹೇಳೋದು ಹೇಳಾಗಿದೆ. ಅರ್ಥ ಮಾಡ್ಕೋತಾರೋ ಅನರ್ಥ ಮಾಡ್ಕೋತಾರೋ ಅವ್ರಿಗೆ ಬಿಟ್ಟಿದ್ದು. ಭವಾನಿ ಅವ್ರೆ, ಒಂದ್ ಮಾತಂತೂ ಸತ್ಯ. ನೀವ್ ನಿಮ್ ಮಗನ ಇಲ್ಲಿಂದ ಕರ್ಕೊಂಡು ಹೋದ್ರೆ ನಿಮ್ ಮಗ ಅನ್ನೋ ಪ್ರಾಣಿ ಬದುಕೋತಾನೆ. ಅದನ್ ಬಿಟ್ಟು ಚೌಟ್ರಿ ಒಳಗಡೆ ಏನಾದ್ರು ಕಾಲಿಟ್ರೆ ಒತ್ಕೊಂಡು ಹೋಗೋದಕ್ಕೆ 4 ಜನನ ನೀವೇ ರೆಡಿ ಮಾಡ್ಕೊಳ್ಳಿ. ಏಯ್ ಏಯ್, ನಮ್ಮಮ್ಮನ ಎದುರಿಸ್ತೀಯನೋ? ನಮ್ಮಮ್ಮನ ಎದುರಿಸ್ತೀಯ ನಿನ್ನ? ರಜತ್, ನನ್ ಮಾತ್ ಕೇಳ. ದುಡುಕ್ ಬೇಡ್ವೋ, ನಿಂತ್ಕೋ. ಮಿಸಸ್ ಭವಾನಿ ಚಂದ್ರ ಅವರೇ, ನಿಮ್ ಜೊತೆ ನಾವು ಮಾಡ್ಕೊಂಡಿರೋ ಬಿಸ್ನೆಸ್ ಒಪ್ಪಂದದ ಬಗ್ಗೆ ನಾವು ಒಂದ್ಸಲ ಥಿಂಕ್ ಮಾಡ್ಬೇಕಾಗುತ್ತೆ. ರಜತ್, ದುಡುಕ್ ಬೇಡ್ವಾ, ಅರ್ಥ ಮಾಡ್ಕೋ. ಏನಮ್ಮ ದುಡ್ಕೋದು? ನನ್ನ ಹೆಂಡತಿನ ನಾನ್ ಕರ್ಕೊಂಡು ಹೋಗೋಕೆ ಇವ್ರ ಮನೆ ಪರ್ಮಿಷನ್ ತಗೋಬೇಕಾ? ನಿನ್ನ ಇವ್ರಿಗೆ ಹೊಡೆದು ನಿನ್ ಕೈ ಯಾಕೋ ನೋವು ಮಾಡ್ಕೋತ್ಯಾ? ಬಿಡೋ ಇವ್ರನ್ನ. ಇವ್ರಿಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಕಮಿಷನರ್ ಅಂಕಲ್ಗೆ ಕಾಲ್ ಮಾಡು, ಅವರೇ ಖುದ್ದಾಗಿ ಬಂದು ಸತ್ಕಾರ ಮಾಡಿ ಕರ್ಕೊಂಡು ಹೋಗ್ತಾರೆ. ರಜತ್, ಅರ್ಥ ಮಾಡ್ಕೊಳ್ಳೋ.
ಈ ಕೇಸು ಕಮಿಷನರ್ ತನಕ ಹೋಗ್ತಾ ಇದೆ. ಎಸ್ಐಗಳ ಜೊತೆ ನಿನ್ ಕೇಸ್ ಬಗ್ಗೆ ಪರದಾಡ್ತಾ ಇದ್ದೀನಿ ನಾನು. ಇನ್ ಕಮಿಷನರ್ ಲೆವೆಲ್ಗೆ ಹೋದ್ರೆ ಬಾ ನನ್ ಜೊತೆ. ಬಾರು ಏಯ್ ಸುಮ್ನೆ ಬಿಡಲ್ಲ ಕಣೋ ನಿನ್ನ, ಸುಮ್ನೆ ಬಿಡಲ್ಲ. ಬಾರು. ನಾನಂತೂ ನಿನ್ ತಂಟೆಗೆ ಬರಲ್ಲ. ನೀನೇನಾದ್ರೂ ನನ್ನ ತಂಟೆಗೆ ಬಂದ್ರೆ ನಿನ್ ಗತಿ ನೆಟ್ಟಿಗಿರಲ್ಲ. ಹೌದು, ನಿನ್ನ ಸುಮ್ನೆ ಬಿಡಲ್ಲ, ನಿಮ್ನ ಸುಮ್ನೆ ಬಿಡಲ್ಲ. ಬಾರು. ಈ ದ್ವೇಷ ಇಲ್ಲಿಗೆ ನಿಲ್ಲಲ್ಲ. ನಿಮ್ಮಲ್ಲಿ ಯಾರನ್ನಾದ್ರೂ ಏಯ್, ನೀನ್ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಮುಟ್ಟೋದು ದೂರದ ಮಾತ್ಕಣೋ. ಅವ್ರನ್ನ ಕಣ್ಣಿಂದ ನೋಡಿದ್ರು ನಿನ್ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಬಾರು, ನಾ ಹೇಳ್ತಾ ಇದ್ದೀನಿ ತಾನೆ. ಬಾರು. ಓಡೋಣ ಮೀರಾ. ಏನು ಅನಿ, ಪರ್ಫೆಕ್ಟ್ ಜೆಂಟಲ್ಮನ್, ಫಾರಿನ್ ರಿಟರ್ನು, ಈ ಫೆಲೋಗೆ ಕೋಪನೇ ಬರಲ್ಲ, ಬೇರೆಯವ್ರ ಜೊತೆ ಜಗಳ ಮಾಡೋದಕ್ ಬರಲ್ಲ ಅಂತೆಲ್ಲ ಅನ್ಕೊಂಡಿದ್ದೆ. ನೀನ್ ಒಳ್ಳೆ ಮಾಸ್ ಸಿನಿಮಾ ಹೀರೋ ತರ ಡೈಲಾಗ್ ಮೇಲ್ ಡೈಲಾಗ್ ಹೊಡಿತಾನೆ ಇದೆಯಲ್ಲೋ. ಅಮ್ಮ ಹೀರೋಯಿನ್, ನಾನು ಯಾವ ಸಿನಿಮಾ ಡೈಲಾಗು ಹೊಡೆದಿಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅವ್ನಿಗೆ ಅರ್ಥ ಮಾಡಿಸ್ದೆ. ಬಾ ಹೋಗೋಣ. ಅನಿ, ಈ ಫಿಲ್ಮ್ಗಳಲ್ಲಿ ವಿಲನ್ ಇಂದ ಹೀರೋ ಹೀರೋಯಿನ್ ಸೇವ್ ಮಾಡ್ಕೊಂಡು ಕೈ ಹಿಡ್ಕೊಂಡು ಹೀಗೆ ಅಲ್ವನೋ ಕರ್ಕೊಂಡು ಹೋಗೋದು. ಅಂದ್ರೆ ನೀನ್ ಹೀರೋಯಿನ್ ಮುಖ ನೋಡ್ಕೊಂಡಿದ್ಯ? ನೀನ್ ಹೀರೋ ಅಂದೆ ಕಣೋ ಅನಿ. ಬಾರು. ಬಿಡಮ್ಮ, ಅವ್ರಿಗೆ ಹೆದರ್ಕೊಂಡು ನಾನ್ ಬರಲ್ಲ. ನನ್ಗವಳು ಬೇಕು, ನನ್ಗೆ ಅಹಲ್ಯ ಬೇಕು. ರಜತ್, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇದು ದುರ್ಗ ಅಲ್ಲ, ಬೆಂಗಳೂರು ಕಣ. ದುರ್ಗದಲ್ಲಿ ನಮ್ಗೆ ಕಾಂಜಿ ಪಿಂಜು ಜನರು ಎದುರಾಗ್ತಾ ಇದ್ರಲ್ಲ, ಆ ರೀತಿ ಅಲ್ಲ ಇವ್ರು. ಇವ್ರಿಗೆ ಇನ್ಫ್ಲೂಯೆನ್ಸ್ ಇದೆ. ಇವ್ರ ಮನಸ್ಸು ಮಾಡಿದ್ರೆ ನಾವ್ ಇದೀವಿ ಅನ್ನೋದನ್ನೇ ಮರೆಸ್ಬಿಡ್ತಾರೆ. ನಾನು ಹೇಳೋದನ್ನ ಕೇಳಿಸ್ಕೊ. ಯಾವತ್ತೂ ಸಿಂಹನ ಎದುರುಗಡೆಯಿಂದ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಒಂದ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ಬೇಕು, ಇಲ್ಲ ಮೋಸದಿಂದ ಹೊಡಿಬೇಕು. ಇವ್ರನ್ನ ಹೇಗ್ ಹೊಡಿಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ನನ್ ಮಾತ್ ಕೇಳ, ಈಗ ನಡಿ.